ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2 ಥರ ಚಟ್ನಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಅಗಸೆ ಬೀಜ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮತ್ತೊಂದು ಚಟ್ನಿ ಕೆಂಪು ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದಂತ ಅದು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವೆರಡು ನಮ್ಮೂರ ಕಡೆ ಸ್ಪೆಷಲ್ ಚಟ್ನಿ ಅಂತಲೇ ಹೇಳ್ಬೋದು. ಅಕ್ಕಿ ಹಿಂಡಿ ಖಾರ ಅಂತಾರೆ ನಮ್ಮ ಕಡೆ, ಇದಕ್ಕೆ ಶೇಂಗಾ ಖಾರ ಅಂತಾರೆ. ತುಂಬಾ ರುಚಿಯಾಗಿ ಬರುವಂಥ ಶೇಂಗಾ ಖಾರ ಯಾವ ರೀತಿ ಮಾಡೋಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಆರಕ್ಕೆ ಇಟ್ಟಿದ್ದೀನಿ ನೋಡಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಶೇಂಗಾನ ಹುರ್ಕೋಬೇಕು. ಮೇಲೆ ಇರುವಂಥ ಸಿಪ್ಪೆನ ಬೇಗ ತಾನಾಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಸಿಪ್ಪೆ ತುಂಬಾ ಸುಲಭವಾಗಿ ತೆಗಿಬೋದು ನಾವು. ಹುರಿದ ತಕ್ಷಣ ಸಿಪ್ಪೆನ ತೆಗಿಯೋಕೆ ಹೋಗ್ಬಾರ್ದು. ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟರೆ ತುಂಬ ಬೇಗ ಸಿಪ್ಪೆ ತೆಗಿಬೋದು. ತುಂಬಾ ಚೆನ್ನಾಗಾಗುತ್ತೆ ಈ ಶೇಂಗಾ ಚಟ್ನಿ. ನಮ್ಮ ಕಡೆ ಸ್ಪೆಷಲ್ ರೊಟ್ಟಿ ಜೊತೆಗೆ ಮತ್ತು ಅನ್ನ ಜೊತೆಗೆ ಸೂಪರಾಗಿ ತಿಂತಾರೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವಾಗ ಎಲ್ಲ ಶೇಂಗಾ ಕೂಡ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನ್ ಆದಷ್ಟು ಖಾರ ಹಾಕೋತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸ್ಪೆಷಲ್ ಅಂತಂದರೆ 8 ಬೆಳ್ಳುಳ್ಳಿ ಪೀಸ್ಗಳು ಹಾಕೋತಾ ಇದ್ದೀನಿ. ಸೂಪರಾಗಿ ಬರುತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಖಾರ ಅಂತ ಕರೀತಾರೆ ಇದು. ಇವತ್ತು ನಾನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಮನೆಯಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ಇದೇ ಚಟ್ನಿದು ಘಮ್ ಅನಿಸುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೇಲಿ ಕೂಡ ಯಾವಾಗಲಾದ್ರು ನಿಮಗೆ ಟೈಮ್ ಸಿಕ್ಕಾಗ ಈ ಥರ ಚಟ್ನಿ ಮಾಡಿಡಿ. ತುಂಬಾ ರುಚಿಯಾಗಿ ಬರುತ್ತೆ. ಹೇಗೆ ಬಂತು ಶೇಂಗಾ ಚಟ್ನಿ? ಇವಾಗ ಅಗಸೆ ಬೀಜ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಅಗಸೆ ಬೀಜನ ತೊಗೊಂಡಿದ್ದೀನಿ. ಎಷ್ಟು ಅಂದರೆ ಒಂದು 1/4 kg ಅಗಸೆ ಬೀಜ ತೊಗೊಂಡಿದ್ದೀನಿ. ನಮ್ಮ ಕಡೆ ಏನಂತ ಕರೀತಾರೆ ಗೊತ್ತಾ? ಈ ಚಟ್ನಿಗೆ ಅಗಸೆ ಹಿಂಡಿ ಅಂತ ಕರೀತಾರೆ. ಅಗಸೆ ಹಿಂಡಿ, ಆಮೇಲೆ ಶೇಂಗಾ ಹಿಂಡಿ, ಮತ್ತು ಇನ್ನೊಂದು ಬರುತ್ತೆ ಅದು ಖಾರ ಹಿಂಡಿ ಅಂತ. ಅದು ಕೂಡ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1/4 kg ನಾನು ಅಗಸೆ ಬೀಜನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೊಂಡು ಇಟ್ಕೋಬೇಕು. ಇದು ಕೂಡ ಹುರಿಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಮಾತ್ರ ಅಗಸೆ ಹಿಂಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ನಾವು ಯಾವ ರೀತಿ ಹುರ್ಕೋಬೇಕು ಅಂದರೆ ಚಿಟಪಟ ಅಂತ ಈ ಅಗಸೆನ ಮೇಲೆ ಹಾರಬೇಕು ನೋಡಿ. ಎಷ್ಟು ಚೆನ್ನಾಗಿ ಮೇಲೆ ಹಾರ್ತಾಯಿದೆ ಅಲ್ವಾ, ಕಾಣಿಸ್ತಿದೆ ಅಲ್ವಾ ನಿಮಗೆ? ಪ್ಲೀಸ್, ತುಂಬಾ ರುಚಿಯಾಗಿ ಬರುತ್ತೆ ಈ ಅಗಸೆ ಹಿಂಡಿ ಚಟ್ನಿ. ನಾವು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಅನ್ನ ಜೊತೆಗೆ ತಿಂತೀವಿ. ಬಿಸಿ ಬಿಸಿ ಅನ್ನ ಜೊತೆಗೆ ಮಾತ್ರ ಸಖತ್ತಾಗಿರುತ್ತೆ. ಮತ್ತು ಮೊಸರಿನ ಜೊತೆಗೆ ತಿಂದರೆ ತುಂಬ ಸಖತ್ತಾಗಿ ಬರುತ್ತೆ. ನಾನು ಮನೇಲೇ ಈ ರೀತಿ ಚಟ್ನಿಗಳು ಮಾಡಿರ್ತೀನಿ. ಆವಾಗ ತಿನ್ಬೋದು ಅಂತ. ತುಂಬಾ ರುಚಿಯಾಗಿ ಬರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ಅಗಸೆ ಹಿಂಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇ ಅಂತೀರ ವಾವ್ ಸಖತ್ತಾಗಿ ಬಂತು ಅಂತ. ಇದಕ್ಕೆ ಏನು ತುಂಬ ಈಸಿಯಾಗಿ ಮಾಡ್ಬೋದು ಅಗಸೆ ಹಿಂಡಿನ. ಕೆಲವರು ಅಂತಾರೆ ಅಗಸೆ ಹಿಂಡಿ ತಿನ್ನೋಕ್ಕಾಗಲ್ಲ ಅಂತ. ಒಂದು ಟೈಮ್ ನೀವು ಮಾಡಿ ನೋಡಿ, ಪದೇ ಮಾಡಿ ತಿಂತೀರ ನೀವೇ ಅಗಸೆ ಹಿಂಡಿನ. ನೋಡಿ ಎಷ್ಟು ಚೆನ್ನಾಗಿ ಹಾರ್ತಿದೆ ಅಲ್ವಾ. ನೋಡಿ, ಈ ಥರ ನಾವು ಅಗಸೆನ ಹುರ್ಕೋಬೇಕು. ಆಮೇಲೆ ಸಿಪ್ಪೆ ಹೋಗೋವರೆಗೂ ಹುರ್ಕೋಬೇಕು. ಒಂದೊಂದು ಹೋಗುತ್ತೆ, ಒಂದೊಂದು ಹೋಗಲ್ಲ. ತುಂಬಾ ರುಚಿಯಾಗಿ ಘಮ್ ಅನ್ನುತ್ತೆ ಹುರ್ಕೊಂಡ್ರೆ. ಇದು ಸ್ಮೆಲ್ ಮಾತ್ರ ಸಖತ್ತಾಗಿ ಬರುತ್ತೆ. ಈ ರೀತಿ ಹುರ್ಕೊಂಡು ಆದಮೇಲೆ ನಾವು ಚಟ್ನಿನ ಯಾವ ರೀತಿ ಅಂತ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನೆಲ್ಲ ವೀಡಿಯೋಸ್ ನೋಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಹಿಂಡಿನ ಕುಟ್ಟೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲಲ್ಲಿ ನಾನು ಎಲ್ಲನೂ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ, ಅದೇ ಮಿಕ್ಸಿ ಜಾರಿಗೆ ಶೇಂಗಾ ಹಿಂಡಿ ಕುಟ್ಟಿದ್ನಲ್ಲ ಅದಕ್ಕೆ ಇವಾಗ ಅಗಸೆ ಬೀಜ ಕೂಡ ಹಾಕೋತಾ ಇದ್ದೀನಿ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಖಾರ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತಾ ಇಲ್ಲ. ಬೆಳ್ಳುಳ್ಳಿ ಹಾಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ. ಹೀಗೆ ಇದು ಹಿಂಡಿನ ಕುಟ್ಟಬೇಕು ಅಂತ ಅನ್ಕೋತಾ ಇದ್ದೀನಿ. ತುಂಬಾ ಸಖತ್ತಾಗಿ ಬಂತು ನೋಡಿ. ನಾನು ಫಸ್ಟ್ ಟೈಮ್ ಇದು ಅಗಸೆ ಹಿಂಡಿನ ಮಾಡಿದ್ದೀನಿ. ಹೇಗೆ ಬಂತ ಅಂತ ನಿಮ್ಮ ಅನಿಸಿಕೆ ತಿಳಿಸಿ. ನಾನು ಮಾಡಿರುವ 2 ಚಟ್ನಿಗಳ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ತಿಳಿಸಿ. ತುಂಬಾ ರುಚಿಯಾದ ಶೇಂಗಾ ಹಿಂಡಿ ಮತ್ತು ಅಗಸೆ ಹಿಂಡಿನ ನಾವು ಮನೇಲೇ ರುಚಿಯಾಗಿ ಮಾಡ್ಕೋಬೋದು.
ಇವತ್ತು ಹಿಂಡಿಗಳ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ನಿಮ್ಮ ಮನೇಲಿ ಟ್ರೈ ಮಾಡಿ. ಶೇಂಗಾ ಹಿಂಡಿ ಮತ್ತು ಅಗಸೆ ಹಿಂಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಈಸಿಯಾಗಿ ಮಾಡುವಂಥ ಹಿಂಡಿ ಇದು. ಅಗಸೆ ಹಿಂಡಿ ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.